ಎಲ್ರಿಗೂ ನಮಸ್ಕಾರ. ನನ್ನ ಹುಟ್ಟದ ಹಬ್ಬದ ಅಂಗವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರು. ನಮ್ಮ ಟೀಚಿಂಗು ನಾನ್ ಟೀಚಿಂಗ್ ಸ್ಟಾಫು ಟೀಚರ್ಸೇ ಜಾಸ್ತಿ ಇದ್ದಾರೆ ಇವತ್ತು ಗುಂಪಲ್ಲಿ. ವರ್ಷ ನಾನು ಆಚರಣೆ ಅವ್ರು ಮಾಡ್ತಾರೆ, ನಾನು ಮಾಡ್ಕೊಂಡಂಗೆ ಅನುಭವ. ಬಟ್ 10 ವರ್ಷದಲ್ಲಿ ಕಾರ್ಯಕ್ರಮದಲ್ಲಿ ಯಾರನ್ನ ಕರೆಸ್ಬೇಕು ಅನ್ನೋದು ಮಾತ್ರ ನನಗೆ ಬಿಟ್ಬಿಡ್ತಾರೆ. ಆ ಒಂದು ಹೊಣೆ ನಾನು ತಗೊತೀನಿ. 10 ವರ್ಷದಲ್ಲಿ ಸಹಜವಾಗಿ ನಾನು ರಾಜಕಾರಣಿಗಳನ್ನ ಕರೆಸಿದ್ದೀನಿ, ಸಾಹಿತ್ಯಗಾರರನ್ನ ಕರೆಸಿದ್ದೀನಿ, ಸಮಾಜ ಸೇವಕರನ್ನ ಕರೆಸಿದ್ದೀನಿ, ಸೈಂಟಿಸ್ಟ್ಗಳನ್ನ ಕರೆಸಿದ್ದೀನಿ. ಸೊ ಎಷ್ಟೋ ಜನ ಬಂದು ಹೋಗಿದ್ದಾರೆ ಈ ಸಂಸ್ಥೆಯಲ್ಲಿ ಈ ಆಚರಣೆಗೋಸ್ಕರ. ಬಟ್ ಈ ವರ್ಷ ಯಾಕೋ ನನಗೆ ಮನಸ್ಸಿಗೆ ಬಂತು, ನಮ್ಮ ಸಂಸ್ಥೆಯಲ್ಲಿ 460 ಸಿಬ್ಬಂದಿ ವರ್ಗದಲ್ಲಿ 210 ಜನ ಟೀಚರ್ಸ್ ಇದ್ದಾರೆ, ಮೇಸ್ಟ್ರುಗಳಿದ್ದಾರೆ. 210 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸು: ಇಂಜಿನಿಯರಿಂಗು, ಫಾರ್ಮಸಿ, ನರ್ಸಿಂಗು, ಫಿಸಿಯೋಥೆರಪಿ, ಅಲೈಡ್ ಹೆಲ್ತು, ಸ್ಕೂಲು ಮತ್ತು PUC. ಸೊ ಅಷ್ಟೆಲ್ಲ ಟೀಚರ್ಸ್ ಇರೋವಾಗ ನನಗೆಲ್ಲೋ ಒಂದು ಮನಸ್ಸಿಗೆ ತೋಚ್ತು, ಟೀಚರ್ಸ್ಗೆ ರೋಲ್ ಮಾಡಲ್ ಆಗಿ ಯಾರು? ಟೀಚರ್ಸ್ಗೆ ರೋಲ್ ಮಾಡಲ್. ಸೊ ನನ್ನ ಜೀವನದಲ್ಲಿ ನಾನು ಓದಿದ್ದ ಶಾಲೆ ಒನ್ ಆಫ್ ದ ಬೆಸ್ಟ್ ಶಾಲೆ, ಒಳ್ಳೆ ಶಾಲೆಗಳಲ್ಲಿ ನಾನು ಓದಿ ನನಗೆ ಒಳ್ಳೆ ಟೀಚರ್ಸ್ ಇದ್ದರು. ಸೊ ಅದರಲ್ಲೊಬ್ಬರಿಬ್ಬರು ಬಂದು ಹೋಗಿದ್ದಾರೆ. ಇವತ್ತಿನ ದಿನ ಎಲ್ಲ ಟೀಚರ್ಗಳು ನಾನು ಓದಿದ ಸ್ಕೂಲಿಂದ ಹಿಡಿದು PhD ವರೆಗೂ ಮಾಡಿ, PhD ಮಾಡಿ ಆದಮೇಲೆ ಕೂಡ ನಾನು ಕಾಲೇಜ್ ಕಟ್ಟಿದ ಮೇಲೆ ಎಷ್ಟೋ ಜನ ಟೀಚರ್ಗಳು ಬಂದೋಗಿದ್ದಾರೆ ಬೇರೆ ರೂಪದಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು LKG ಇಂದ 7ನೇ ಕ್ಲಾಸ್ವರೆಗೂ ಪ್ರೈಮರಿ ಕನ್ನಡ ಸ್ಕೂಲಲ್ಲಿ ಓದಿದ್ದಕ್ಕೆ ಹೆಡ್ ಮಾಸ್ಟರ್ನ ಕರೆಸಿದೆ ಇವತ್ತು, ಡಾಕ್ಟರ್ ಸತ್ಯನಾರಾಯಣ. ಆಮೇಲೆ ಬೆಂಗಳೂರು ಹೈಸ್ಕೂಲ್ ಬಸವನಗುಡಿ ಚಾಮರಾಜಪೇಟೆಯಲ್ಲಿರೋ ಶ್ರೀ BV ನಾಗರಾಜ್ ಅವರು, BVN ಶಾರ್ಟ್ ಫಾರ್ಮ್ ಅವರು, ತುಂಬ ಪಾಪ್ಯುಲರ್ ವ್ಯಕ್ತಿ. ಮತ್ತು ಪ್ರೆಸಿಡೆಂಟ್ ಅವಾರ್ಡ್ ಕೂಡ ಅವ್ರಿಗೆ ಸಿಕ್ಕಿದೆ, ನ್ಯಾಷನಲ್ ಅವಾರ್ಡು. ಅವ್ರನ್ನ ಕರೆಸಿದೆ. ಅವ್ರು ಬರೋದೇ ಅಪರೂಪ. ಬಟ್ ನಾನು ಭಾಗ್ಯ, ನನ್ನ ಅದೃಷ್ಟ ಅವ್ರು ಬಂದರು. ನಮ್ಮ ಟೀಚರ್ಸ್ಗೂ ಭಾರಿ ಅದೃಷ್ಟ ಅವ್ರಿಗೆ ಬಂದು ಮಾತಾಡಿದ್ದು ಮತ್ತು ಪ್ರೋತ್ಸಾಹ ಕೊಟ್ಟಿದ್ದು. ಅದೇ ಥರ ನನ್ನ M.Pharm ಮತ್ತು PhD ಟೀಚರು ಡಾಕ್ಟರ್ ಪರಂಜ್ಯೋತಿ ಅವರು ಇವತ್ತು ನಮ್ಮ ಜೊತೆಗಿದ್ದರು. ಮತ್ತು ಅದಾದಮೇಲೆ ನಮ್ಮ ಗುರುಗಳು ಶಿವಾನಂದ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದರು ಇವತ್ತು. ಅವ್ರು ನಮ್ಮ ಕಾಲೇಜಲ್ಲಿ ಕೂಡ ಇದ್ದಾರೆ ನಮ್ಮ ಜೊತೆಗೆ. ಆಮೇಲೆ ನಮ್ಮ ಗುರುಗಳು ಡಾಕ್ಟರ್ ಕರ್ವೇಕರ್ ಸರ್ ಅವರು ನನ್ನ ಟೀಚರು, ನಾವು ಅವ್ರಿಗೆ ಭೀಷ್ಮ ಅಂತ ಕರೆಯೋದು. ಸೊ ಅವರು ಕೂಡ ನಮ್ಮ ಜೊತೆಗೆ ಸ್ಟೇಜಲ್ಲಿ ಇವತ್ತಿದ್ರು. ಸೊ ಈ ಒಂದು ಕಾರ್ಯಕ್ರಮ ಒಂದು ಗುರಿ ನಮ್ಮದು ಏನು ಅಂದರೆ, ನಮ್ಮ ಎಲ್ಲ ಟೀಚರ್ಗಳು ನಾಳೆ ದಿನ ಈ ಟೀಚರ್ಗಳಿಗೆ ನಾನೇನು ಮರ್ಯಾದೆ ಕೊಟ್ಟೆ ಆ ಮರ್ಯಾದೆ ಅವ್ರಿಗೆ ಸಿಗಬೇಕು ಅಂತ ಒಂದು ಆಸೆ, ಮನದಾಳದ ಒಂದು ಆಸೆ. ಈ ಮನದಾಳದ ಮಾತಿಂದ ನನ್ನ ಮಾತನ್ನು ಮುಗಿಸ್ತೀನಿ. ತುಂಬ ಧನ್ಯವಾದ ಮೀಡಿಯಾ ಅವ್ರಿಗೆ ಬಂದು ಇದನ್ನು ಕವರೇಜ್ ಮಾಡಿದ್ದಕ್ಕೆ.